ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಭೀಕರ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಮೈಸೂರಿನಲ್ಲಿ ಮಹಜರು ಆಗೋದು ಬಾಕಿ ಇದೆ. ದರ್ಶನ್ ಅರೆಸ್ಟ್ ಮಾಡಿದ್ದು ಮೈಸೂರಿನಲ್ಲಿ. ಜಿಮ್ನಿಂದ ವಾಪಸ್ ಬಂದಾಗ ಅವರನ್ನ ಅರೆಸ್ಟ್ ಮಾಡಲಾಯಿತು. ಹಾಗಾಗಿ ಮೈಸೂರಿನಲ್ಲೂ ಕೂಡ ಮಹಜರು ಪ್ರಕ್ರಿಯೆ ಆಗೋದು ಬಾಕಿ ಇದೆ. ದರ್ಶನ್ ಕರೆದೊಯ್ದು ದರ್ಶನ್ ಸಮ್ಮುಖದಲ್ಲೇ ಮೈಸೂರಿನಲ್ಲಿ ಮಹಜರು ನಡೆಯುತ್ತೆ. ರೇಣುಕಾಸ್ವಾಮಿ ಮರ್ಡರ್ ಬಳಿಕ ದರ್ಶನ್ ಮೈಸೂರಿಗೆ ತೆರಳಿತು. ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳನ್ನು ಕೂಡ ಕರೆದೊಯ್ದು ಅಲ್ಲಿ ತಲಾಶ್ ನಡೆಸಲಿದ್ದಾರೆ ಪೊಲೀಸರು. ಶೆಡ್ನಲ್ಲಿ ಮರ್ಡರ್ ಮಾಡಿ ಸುಮ್ನಳ್ಳಿ ಬಳಿ ಅಲ್ಲಿ ಹೆಣವನ್ನ ಎಸೆದಿದ್ರು. ಕೊಲೆ ಬಳಿಕ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ದರ್ಶನ್ ಇದ್ರು. ಖಾಸಗಿ ಹೋಟೆಲ್ನಲ್ಲಿ ಜಿಮ್ ಮಾಡೋವಾಗಲೇ ದರ್ಶನ್ ಅರೆಸ್ಟ್ ಆಗಿದ್ದು. ರೇಣುಕಾಸ್ವಾಮಿ ಕೊಲೆ ಬಳಿಕ ನಟ ಫಾರ್ಮ್ ಹೌಸ್ಗೆ ತೆರಳಿದ್ರು. ದರ್ಶನ್ ಫಾರ್ಮ್ ಹೌಸ್ ಮತ್ತು ಹೋಟೆಲ್ನಲ್ಲಿ ಸ್ಥಳ ಮಹಜರು ನಡೆದಿದೆ. ದರ್ಶನ್ ಇದ್ದಂತಹ ಹೋಟೆಲ್ ರೂಮ್ ಅನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಎರಡೂ ಕಡೆ ಸ್ಥಳ ಮಹಜರಿನಿಂದ ಹಾಗಾದ್ರೆ ಮತ್ತಷ್ಟು ಸಾಕ್ಷ್ಯ ಸಿಗಲಿದೆಯಾ? ಈಗಾಗಲೇ ಹಲವು ಸಾಕ್ಷಿಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಮೈಸೂರಿನಲ್ಲಿ ಮಹಜರು ನಡೆಸೋದ್ರಿಂದ ಅಲ್ಲಿ ಮತ್ತಷ್ಟು ಸಾಕ್ಷ್ಯಗಳು ಪೊಲೀಸರ ಕೈಗೆ ಸಿಗಲಿದೆಯಾ? ಹಾಗಾದ್ರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗ ಮೈಸೂರಿನಲ್ಲಿ ಮಹಜರಾಗೋದು ಬಾಕಿ ಇದೆ. ಚಿತ್ರದುರ್ಗ ಆಯಿತು, ಬೆಂಗಳೂರಿನಲ್ಲಾಯಿತು, ಮೈಸೂರಿನಲ್ಲಿ ದರ್ಶನ್ ಕರ್ಕೊಂಡೋಗಿ ಅವರ ಸಮ್ಮುಖದಲ್ಲೇ ಮಹಜರು ನಡೆಯುತ್ತೆ ಅಂತ. ಸೊ ಎಲ್ಲೆಲ್ಲಿ ಮಹಜರು ನಡೆಯುತ್ತೆ? ಹತ್ಯೆಯ ನಂತರ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ದರ್ಶನ್ ಮೈಸೂರಲ್ಲಿ ಎಲ್ಲೆಲ್ಲಿ ಓಡಾಡಿದ್ದಾರೆ? ಶ್ವೇತಾ, ಹೌದು. ಅಂದರೆ ಬೆಂಗಳೂರು, ಚಿತ್ರದುರ್ಗ ಸೇರಿದಂತೆ ಈಗಾಗಲೇ ಪೊಲೀಸರು ಸಾಕಷ್ಟು ಕಡೆ ಮಹಜರನ್ನ ಮಾಡ್ಕೊಳ್ಳಲಾಗಿದೆ. ಬೆಂಗಳೂರಿನಲ್ಲಿ ಕೂಡ 3-4 ಕಡೆ ಅಂದರೆ ಏನು ಪವಿತ್ರ ಗೌಡ ಅವರ ಮನೆ ಇರ್ಬೋದು, ದರ್ಶನ್ ಅವರ ಮನೆ ಇರ್ಬೋದು, ಜೊತೆಗೆ ಶೆಡ್ ಇರ್ಬೋದು, ಈ ರೀತಿಯಾಗಿ ಮಹಜರನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಅಲ್ಲಿ ಒಂದಷ್ಟು ಸಾಕ್ಷಿಗಳನ್ನ ಕೂಡ ಕಲೆ ಹಾಕೊಂಡಿದ್ದಾರೆ. ಇನ್ನು ದರ್ಶನ್ ಆ ಒಂದು ದಿನ ಅಂದರೆ ಏನು ರೇಣುಕಾಸ್ವಾಮಿಯ ಹತ್ಯೆ ಆಯಿತು, ಹತ್ಯೆಯಾದ ಸಂದರ್ಭದಲ್ಲಿ ಅವರು ಬೆಂಗಳೂರಿನಲ್ಲಿರ್ತಾರೆ. ಯಾವಾಗ ಈ ವಿಚಾರ ಗೊತ್ತಾಗುತ್ತೆ ಅಲ್ಲಿಂದ ನೇರವಾಗಿ ಮೈಸೂರಿಗೆ ತೆರಳ್ತಾರೆ ಅನ್ನೋ ಒಂದು ಮಾಹಿತಿ ಇರ್ತಕ್ಕಂಥದ್ದು. ಮೈಸೂರಿಗೆ ತೆರಳಿದ ಸಂದರ್ಭದಲ್ಲಿ ಅಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಉಳ್ಕೊಳ್ತಾರೆ. ಆ ಹೋಟೆಲ್ನಲ್ಲಿ ಪ್ರಮುಖವಾಗಿ ಈತ ಅಂದರೆ ಉಳ್ಕೊಂಡ ಸಂದರ್ಭದಲ್ಲಿ ಅಲ್ಲಿಂದ ನೇರವಾಗಿ ಫಾರ್ಮ್ ಹೌಸ್ಗೆ ಹೋಗ್ತಾರೆ. ಅಂದರೆ ಅವತ್ತಿನ ಬೆಳಗ್ಗೆ ಫಾರ್ಮ್ ಹೌಸ್ಗೆ ಹೋಗ್ತಾರೆ. ಪ್ರಮುಖವಾಗಿ ಈ ಒಂದು ಮಹಜರನ್ನ ಮಾಡುವಂಥ ಉದ್ದೇಶ ಅಂತಂದರೆ ಆ ದಿನ ಆದ ಬೆಳಗ್ಗೆ ಏನು ಒಂದಷ್ಟು ಜನ ಈ ಆರೋಪಿಗಳ ಜೊತೆ ಸಭೆಯನ್ನ ಮಾಡಿದ್ರು ಅನ್ನೋ ಒಂದು ಆರೋಪ ಈಗ ಕೇಳಿ ಬಂದಿರತಕ್ಕಂಥದ್ದು. ಅದೇ ಹಿನ್ನೆಲೆಯಲ್ಲಿ ಕೂಡ ಅಲ್ಲಿ ಮಹಜರನ್ನ ಮಾಡಲಾಗುತ್ತೆ. ಪ್ರಮುಖವಾಗಿ ಏನು ಒಂದು ಕಡೆ ಅಂದರೆ ಫಾರ್ಮ್ ಹೌಸ್ನಲ್ಲಿ ಮೀಟಿಂಗ್ ಮಾಡಿದ್ರು ಅನ್ನೋ ನಿಟ್ಟಿನಲ್ಲಿ ಕೂಡ ಮಹಜರನ್ನ ಮಾಡ್ತಾರೆ. ಮತ್ತೊಂದು ಕಡೆ ಮನೆ ಅಂದರೆ ಏನು ಖಾಸಗಿ ಹೋಟೆಲ್ ಇದೆ, ಆ ಒಂದು ಹೋಟೆಲ್ನಲ್ಲಿ ದರ್ಶನನ್ನ ಅರೆಸ್ಟ್ ಮಾಡಲಾಗಿತ್ತು. ಹಾಗಾಗಿ ಅಲ್ಲೂ ಕೂಡ ಮಹಜರನ್ನ ಮಾಡಲಾಗುತ್ತೆ. ಪ್ರಮುಖವಾಗಿ ಈ ಎರಡೂ ಕಡೆ ಮಹಜರ ಮಾಡುವಂಥ ಉದ್ದೇಶ ಅಂತಂದಾಗ ನಾವು ನೋಡ್ಬೋದಾಗಿದೆ. ಏನು ದರ್ಶನ್ ಮನೆಯನ್ನ ಏನು ಮಹಜರ್ ಮಾಡೋ ಸಂದರ್ಭದಲ್ಲಿ ಅಲ್ಲಿ ಮತ್ತೊಬ್ಬ A13 ಆರೋಪಿಯ ಶೂ ಬಿಟ್ಟಿದ್ದ ಅನ್ನೋ ಒಂದು ಮಾಹಿತಿ ಇರ್ತಕ್ಕಂಥದ್ದು. ಮತ್ತೆ ಅವ್ರ ಮನೆಯಲ್ಲೇ ಕೂಡ ಏನು ಈ ರೇಣುಕಾಸ್ವಾಮಿಯ ಬಟ್ಟೆ ಕೂಡ ಇತ್ತು ಅನ್ನೋದನ್ನ ಕೂಡ ಸ್ಪಷ್ಟಪಡಿಸಲಾಗಿದೆ. ಹೀಗಾಗಿ ಇದೇ ರೀತಿಯಾಗಿ ಒಂದಷ್ಟು ಮಾಹಿತಿಗಳು ಸಿಗ್ಬೋದು. ಜೊತೆಗೆ ಅಲ್ಲಿ ಮಹಜರ್ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಎವಿಡೆನ್ಸ್ಗಳನ್ನ ಇವರು ಕಲೆಕ್ಟ್ ಮಾಡ್ಕೊಂಡೋಗಿ ಫಾರ್ಮ್ ಹೌಸ್ನಲ್ಲಿ ಏನಾದರೂ ಬಿಸಾಕಿದಾರಾ ಅಥವಾ ಏನು ಆ ರೂಮ್ನಲ್ಲಿ ಅಂದರೆ ಖಾಸಗಿ ಹೋಟೆಲ್ನಲ್ಲಿ ಏನಾದರೂ ಇಟ್ಟಿದ್ದಾರಾ ಅನ್ನೋದನ್ನು ಕೂಡ ಪತ್ತೆ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ಕೂಡ ಚರ್ಚೆಗಳಂದರೆ ಮೀಟಿಂಗನ್ನು ಆಯಿತು ಅಂತ ಹೇಳಲಾಗ್ತಿದೆ. ಆ ಮೀಟಿಂಗ್ಗಳಲ್ಲಿ ಏನೇನು ಚರ್ಚೆಗಳಾಯಿತು ಅನ್ನೋದನ್ನು ಕೂಡ ಉಲ್ಲೇಖವನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಯಾರ್ಯಾರು ಏನೇನು ಪ್ಲಾನನ್ನು ಮಾಡಿಕೊಂಡ್ರು ಮತ್ತು ಏನೆಲ್ಲ ನಡೀತು ಅನ್ನೋದನ್ನು ಕೂಡ ಅದು ವಿಡಿಯೋ ರೆಕಾರ್ಡ್ ಮತ್ತು ಜೊತೆಗೆ ಅದನ್ನು ಉಲ್ಲೇಖವನ್ನು ಮಾಡ್ಕೊಂಡು ಬರಬೇಕಾಗುತ್ತೆ. ಹಾಗಾಗಿ ಅಲ್ಲಿ ಅಂದರೆ ಮೈಸೂರಿಗೆ ಹೋಗಿ ಏನು ಸ್ಥಳ ಮಹಜರನ್ನ ಮಾಡಲಾಗುತ್ತೆ. ದರ್ಶನ್ ಮತ್ತೆ ಸೇರಿದಂತೆ 6 ಜನ ಆರೋಪಿಗಳನ್ನ ಕೂಡ ಕರ್ಕೊಂಡು ಹೋಗೋದ್ರ ನಿಟ್ಟಿನಲ್ಲಿ ಮುಂದಾಗ್ತಾರೆ. ಶ್ವೇತಾ, ಓಕೆ, ಈಗ ದರ್ಶನ್ ರೇಣುಕಾಸ್ವಾಮಿ ಮರ್ಡರ್ನ ನಂತರ ಮೈಸೂರಿಗೆ ತೆರಳಿದ್ರು. ಅಲ್ಲಿನ ಖಾಸಗಿ ಹೋಟೆಲಲ್ಲಿ ಉಳ್ಕೊಂಡಿದ್ರು, ಅಲ್ಲೇ ಜಿಮ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ. ಉಳಿದಂತ ಆರೋಪಿಗಳಿಗೆ ಯಾವ ರೀತಿ ಲಿಂಕ್ ಇದೆ ಹಾಗಾದ್ರೆ ಮೈಸೂರು? ಅವ್ರನ್ನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅದಕ್ಕೇನು ರೀಸನ್? ಶ್ವೇತಾ, ಅದೇ ಈಗ ಏನು ಮೈಸೂರಿನಲ್ಲಿ ಒಂದು ಖಾಸಗಿ ಹೋಟೆಲ್ ಮತ್ತೆ ಫಾರ್ಮ್ ಹೌಸ್ ಏನಿದೆ, ಈ ಎರಡೂ ಕಡೆ ಮಹಜರನ್ನ ಮಾಡಲಾಗುತ್ತೆ. ಪ್ರಮುಖವಾಗಿ ದರ್ಶನ್ ಜೊತೆಗೆ ಒಂದಷ್ಟು ಜನ ಈ ಒಂದು ಏನು ಕೊಲೆ ಆದ ನಂತರ ಅವತ್ತಿನ ಬೆಳಗಿನ ಜಾವ ಇವರು ಕೂಡ ಅದರಲ್ಲಿ ಒಂದು 5-6 ಜನ ಮೈಸೂರಿಗೆ ಹೋಗ್ತಾರೆ. ಅಲ್ಲಿ ಮೀಟಿಂಗ್ ಅನ್ನ ಮಾಡ್ತಾರೆ. ಏನೆಲ್ಲ ಪ್ಲಾನ್ ಮಾಡಬೇಕು ಅಂದ್ರೆ ಇದನ್ನ ಈ ಒಂದು ಪ್ರಕರಣದಲ್ಲಿ ನಾವು ತಪ್ಪಿಸ್ಕೊಳ್ಳಿಕ್ಕೆ ಏನೆಲ್ಲ ಪ್ಲಾನ್ ಮಾಡಬೇಕು ಅನ್ನೋದನ್ನ ಪ್ಲಾನ್ ಮಾಡಿರ್ತಾರೆ ಅನ್ನೋ ಒಂದು ಮಾಹಿತಿ ಈಗ ಪೊಲೀಸರಿಗೆ ಸಿಕ್ಕಿರ್ತಕ್ಕಂಥ. ಅದೇ ಹಿನ್ನೆಲೆಯಲ್ಲಿ ಕೂಡ ಅವರನ್ನ ಕರ್ಕೊಂಡೋಗಿ ವಿಚಾರಣೆ ಮಾಡ್ತಾರೆ. ಅಂದ್ರೆ ಈ ಅವತ್ತಿನ ದಿನ ಏನೆಲ್ಲ ಪ್ಲಾನ್ ಆಯ್ತು, ನೀವು ಅಂದ್ರೆ ಈಗಾಗಲೇ ಏನು ಬಟ್ಟೆನ ಡಿಸ್ಟ್ರಾಯ್ ಮಾಡಿರ್ತಕ್ಕಂಥ, ಜೊತೆಗೆ ಇವರು ಆ ದಿನ ಇದ್ದಂತಹ ಬಟ್ಟೆಗಳನ್ನ ಅಂದ್ರೆ ಹಾಕೊಂಡಿದ್ದಂಥ ಬಟ್ಟೆಗಳನ್ನ ವಾಶ್ ಮಾಡ್ಕೊಳ್ಬೇಕು ಅಂತ ಹೇಳಿ ಕೂಡ ಚರ್ಚೆ ಆಗಿತ್ತು ಅಂತ ಹೇಳಿ, ಜೊತೆಗೆ ಅಲ್ಲಿದ್ದಂಥ ಒಂದಷ್ಟು ಎವಿಡೆನ್ಸ್ಗಳನ್ನ ಏನಿದೆ ಆ ಎವಿಡೆನ್ಸ್ಗಳನ್ನೆಲ್ಲ ಕೂಡ ನಾಶ ಮಾಡಬೇಕು ಅಂತ ಹೇಳಿ ಪ್ಲಾನ್ಗಳನ್ನ ಮಾಡಿದ್ರು ಅನ್ನೋ ಒಂದು ಮಾಹಿತಿ ಈಗ ಪೊಲೀಸರಿಗೆ ಸಿಕ್ಕಿರ್ತಕ್ಕಂಥ. ಹಾಗಾಗಿ ಅಲ್ಲಿಗೆ ಕರ್ಕೊಂಡೋಗಿ ಏನೆಲ್ಲ ಪ್ಲಾನ್ ಅನ್ನ ಮಾಡಿದ್ರು ಅನ್ನೋದನ್ನ ಕೂಡ ಅದು ವಿಡಿಯೋ ರೆಕಾರ್ಡ್ ಮೂಲಕ ಜೊತೆಗೆ ಅದನ್ನ ಉಲ್ಲೇಖವನ್ನ ಮಾಡುವಂತ ನಿಟ್ಟಿನಲ್ಲಿ ಕೂಡ ಪೊಲೀಸರು ಮುಂದಾಗ್ತಾರೆ. ಹಾಗಾಗಿ ಇವತ್ತು ಎರಡು ಕಡೆ ಮಹಜರನ್ನ ಮಾಡಲಾಗುತ್ತೆ. ಜೊತೆಗೆ ಅಲ್ಲಿ ಏನು ಆ ಒಂದು ಸ್ಥಳದಲ್ಲಿ ಇಲ್ಲಿಂದ ಅಂದ್ರೆ ಏನಾದರೂ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು
ಎವಿಡೆನ್ಸ್ಗಳನ್ನ ಏನಾದರೂ ಎತ್ಕೊಂಡೋಗಿ ಅಲ್ಲಿ ಇಟ್ಟಿದಾರಾ ಅನ್ನೋದನ್ನ ಕೂಡ ಪತ್ತೆ ಮಾಡಲಿಕ್ಕೆ ಮುಂದಾಗ್ತಾರೆ ಶ್ವೇತಾ. ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.